ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ UPSC ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ ಸ್ನೇಹಿತರೆ. ಯಾಕೆಂದ್ರೆ UPSC ಅಲ್ಲಿ ಕರೆದಿರುವಂತಹ ಪೋಸ್ಟ್ ನ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಈಗ್ಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, UPSC ರಿಕ್ರೂಟ್ಮೆಂಟ್ 2025 ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು 462 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಅಸಿಸ್ಟೆಂಟ್ ಎಡಿಟರ್, ಅಸಿಸ್ಟೆಂಟ್ ಕಮಿಸ್ಟ್ ಅಂಡ್ ಅದರ್ ಪೋಸ್ಟ್ ಅಷ್ಟು ಕರೆದಿದ್ದಾರೆ. ಸೊ ಇದನ್ನ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಲೇಟೆಸ್ಟ್ ಆಗಿ ನೀವು ಏನಾದ್ರೂ ಅಪ್ಲಿಕೇಶನ್ ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಯಾಕಂದ್ರೆ ಲಾಸ್ಟ್ ಡೇಟ್ ವರೆಗೂ ನೀವು ವೇಟ್ ಮಾಡಿದ್ರೆ ಅವಾಗ ನಿಮ್ಗೆ ತೊಂದರೆ ಆಗಬಹುದು ಸ್ನೇಹಿತರೆ. ಓಕೆನಾ. ಸೊ ಇದು ಏನು ಅಂತ ಹೇಳೋದಾದ್ರೆ ನೋಡಿ, 462 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಅಸಿಸ್ಟೆಂಟ್ ಎಡಿಟರ್, ಅಸಿಸ್ಟೆಂಟ್ ಕೆಮಿಸ್ಟ್ ಮತ್ತೆ ಹೆಚ್ಚು ಹುದ್ದೆಗಳು ಇದಾವೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ 25 ರೂಪಾಯಿ ಇದೆ. ಸೊ ಅಪ್ಲಿಕೇಶನ್ ಫೀಸ್ SC/ST PWD ವುಮೆನ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 3ನೇ ತಾರೀಕು ಜುಲೈ. ಓಕೆನಾ. ಸೊ 3ನೇ ತಾರೀಕು ಜುಲೈ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಮೋಡ್ ಆಫ್ ಪೇಮೆಂಟ್ ಬಂದು SBI ಕ್ಯಾಶ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI. ಸೊ ಈ ರೀತಿ ನೀವು ಅಪ್ಲಿಕೇಶನ್ ನ ಫೀ ನ ನೀವು ಪೇ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 30 ರಿಂದ 45 ವರೆಗೂ ಏಜ್ ಲಿಮಿಟ್ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಎನಿ ಡಿಗ್ರಿ, BA, BSc, BTech, BE, B ಆರ್ಕಿಟೆಕ್ಚರ್, LLB, MBBS, MSc, MVSc, PhD ಎಲ್ಲರಿಗೂ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಏನಪ್ಪಾ, ಇದು ಇಷ್ಟೊಂದು ಡಿಗ್ರಿಗಳನ್ನ ಕರೆದಿದ್ದಾರೆ ಅಂತ ಹೇಳೋದಾದ್ರೆ ಇಲ್ಲಿ ಹೆಚ್ಚು ಅಂದ್ರೆ ಡಿಫ್ರೆಂಟ್ ಆಗಿರುವಂತಹ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆ ಒಂದು ಎಲ್ಲಾ ಪೋಸ್ಟ್ಗೂ ಎಲ್ಲಾ ರೀತಿಯ ಡಿಗ್ರಿಗಳು ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಯಾವ್ಯಾವ ಪೋಸ್ಟ್ ಗೆ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಯಾರ್ಯಾರು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಓಕೆನಾ, ಎಷ್ಟೆಷ್ಟು ಪೋಸ್ಟ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಈಗ್ಲೇನೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ. ಯಾಕಂದ್ರೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇನ್ನು ನೀವು ನೋಡ್ತಾ ಇದ್ರೆ ಈ ಒಂದು ವೆಬ್ಸೈಟ್ ಯಾವ್ದಿದು ಅಂತ ಹೇಳೋದಾದ್ರೆ ನಮ್ದೇ ವೆಬ್ಸೈಟ್ ಸ್ನೇಹಿತರೆ. ನಿಮ್ಗೋಸ್ಕರನೇ ಮಾಡಿರುವಂತದ್ದು newgovtjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಲೇಟೆಸ್ಟ್ ಆಗಿ ಬರುವಂತಹ ಎಲ್ಲಾ ಪೋಸ್ಟ್ ಗಳು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆದ್ರೆ ವಿಡಿಯೋನ ಮಾತ್ರ ನಾವು ಲಿಮಿಟೆಡ್ ಇರುತ್ತೆ. ಒಂದು 5 ಪೋಸ್ಟ್ ಅಪ್ಲೋಡ್ ಆಗಿದ್ರೆ 2 ವಿಡಿಯೋ ಮಾತ್ರ ಮಾಡಕ್ಕಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳೋದೇನಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ. ಅದರಲ್ಲಿ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಥವಾ ಈ ಒಂದು ವೆಬ್ಸೈಟ್ ಅನ್ನ ನೀವು ಬುಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವುದೇ ಜಾಬ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಹೊಸ ಅಪ್ಡೇಟ್ಸ್. ಓಕೆನಾ. ಸೊ ನೋಡಿ, ಫುಲ್ UPSC ಇದು ನೋಟಿಫಿಕೇಶನ್ ಏನಿದೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಯಾವ್ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ ಹೇಳ್ಬಿಟ್ಟು ಫುಲ್ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಫಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಅದ ನಂತರ ಪರ್ಸನಲ್ ಇಂಟರ್ವ್ಯೂ, ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಮೇನ್ ಆಗಿ ಇಮೇಲ್ ID, ಮೊಬೈಲ್ ನಂಬರ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಬೇಕು, ಅದ ನಂತರ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್ ನ. ಏನೇನ್ ಡಾಕ್ಯುಮೆಂಟ್ಸ್? ನಮ್ಮ ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಏಜ್ ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್ಸ್, ರಿಸರ್ವೇಶನ್ ಸರ್ಟಿಫಿಕೇಟ್ ಯಾವ್ದಾದ್ರು ಇದ್ರೆ ಅದು. ಅದ ನಂತರ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಹಾಕ್ಬೇಕಾಗಿರುತ್ತೆ. 10th ಮಾರ್ಕ್ಸ್ ಕಾರ್ಡ್, 12th ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್. ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಹಾಕಬಹುದು. ಅಲ್ಲಿ ಆಪ್ಷನ್ ಕೇಳ್ತಾರೆ, ಕೇಳಿದಾಗ ಮಾತ್ರ ನೀವು ಅದನ್ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಕೇಳಿಲ್ಲ ಅಂದ್ರೆ ಏನು ಬೇಡ, ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಸೊ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಎಲ್ಲ ಆದ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಿರಲ್ಲ, ಆ ಟೈಮ್ ನಲ್ಲಿ ನೀವು ತಗೊಂಡು ಹೋದ್ರೆ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೀವು ಅಪ್ಲಿಕೇಶನ್ ಲಿಂಕ್ ನೋಡೋದಾದ್ರೆ ಅಪ್ಲೈ ಆನ್ಲೈನ್ ಅಂತ ಏನು ಈ ಲಿಂಕ್ ಇದೆ, ಈ ಲಿಂಕ್ ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಓಪನ್ ಆದಾಗ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗಿರುತ್ತೆ ಈ ಒಂದು UPSConline.gov.in ನಲ್ಲಿ. ಓಕೆನಾ. ಸೊ ಸ್ವಲ್ಪ ಲೋಡಿಂಗ್ ಅಲ್ಲಿದೆ, ಸರ್ವರ್ ಸ್ಲೋ ಇರುತ್ತೆ ಸ್ನೇಹಿತರೆ. ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ ಈ ರೀತಿ ನೋಟಿಫಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ಕರೆದಿದ್ದಾರೆ, ರಿಸರ್ವೇಶನ್ ಪೋಸ್ಟ್ ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ನೋಡಿ. ವೇಕೆನ್ಸಿ ನಂಬರ್ 1, 2
ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಬ್ಯಾಂಕಿಂಗ್ ಅಲ್ಲಿ. ಓಕೆನಾ, ಅವರು ಯಾವುದೇ ರೀತಿಯ ಡಿಸಬಿಲಿಟಿ ಇರುವಂತವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ, ಎಕ್ಸೆಪ್ಟ್ ಹ್ಯಾಂಡಿ ಇದು ಬ್ಲೈಂಡ್. ಓಕೆನಾ, ಬ್ಲೈಂಡ್ ಗೆ ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಇಲ್ಲ ಸ್ನೇಹಿತರೆ. ಸೊ ಡೆಫ್ ಅಂಡ್ ಡಮ್ಮು, ಹಿಯರಿಂಗ್ ಹಾರ್ಡ್, ಬೋತ್ ಲೆಗ್ ಬೋತ್ ಆರ್ಮು, ಒನ್ ಲೆಗ್ ಒನ್ ಆರ್ಮು, ಡ್ರಾಫ್ಟ್ ಮ್ಯಾನು, ಈ ರೀತಿ ಇರುವಂತವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇದು ಬಂದು ನಿಮಗೆ ಪೇ ಲೆವೆಲ್ 8 ಆಗಿರುತ್ತೆ ಸ್ನೇಹಿತರೆ. 30 years ಫಾರ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅಂಡ್ 35 years ಫಾರ್ SCs. ಓಕೆನಾ, ಸೊ ಒಂದು SC ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಕರೆದಿದ್ದಾರೆ, ಅದಕ್ಕೋಸ್ಕರ ಇದು ರಿಸರ್ವೇಶನ್ ಪೋಸ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ, ಅಥವಾ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಫೈನಾನ್ಸ್ ಅಲ್ಲಿ ಆಗಿರ್ಬೇಕು, ಅಂದ್ರೆ MBA. ಓಕೆನಾ, MBA. ಸೊ ಇದನ್ನ ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಓಕೆನಾ, ಸೊ ಅದಂತರ 1 year ಎಕ್ಸ್ಪೀರಿಯನ್ಸ್ ಇರ್ಬೇಕಾಗಿರುತ್ತೆ ಇನ್ ಫೈನಾನ್ಸ್ ಆರ್ ಬ್ಯಾಂಕಿಂಗ್ ಅಫೇರ್ಸ್ ಫ್ರಮ್ ಎನಿ ಗೌರ್ಮೆಂಟ್ ಲಿಸ್ಟೆಡ್ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ 1 year ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ, ಸೊ ಅದೇ ರೀತಿ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಅದೆಲ್ಲ ಎಲ್ಲಿದೆ ಅಂತ ಹೇಳಿದ್ರೆ ನ್ಯೂ ದೆಹಲಿ ಇದೆ ಸ್ನೇಹಿತರೆ ಹೆಡ್ ಕ್ವಾರ್ಟರ್ಸ್. ನೆಕ್ಸ್ಟ್ ವೇಕೆನ್ಸಿ, 2ನೇ ವೇಕೆನ್ಸಿ, 3 ವೇಕೆನ್ಸಿಗಳನ್ನ ಕರೆದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕಾರ್ಪೊರೇಟ್ ಲಾಗೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಆಫೀಸ್ ಅಲ್ಲಿ. ಓಕೆನಾ, ಸೊ 3 UR ಗೆ ಇದೆ, 1 PWD ಗೆ ಇದೆ ಸ್ನೇಹಿತರೆ. ಸೊ ಅವರು ಕೂಡ ಸೇಮ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಇದು ಪೇ ಲೆವೆಲ್ 7 ಆಗಿರುತ್ತೆ. ಇದೇ ರೀತಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅದಂತರ 1 year ಎಕ್ಸ್ಪೀರಿಯನ್ಸ್ ಇನ್ನು ಕಾರ್ಪೊರೇಟ್ ಲಾ. ಓಕೆನಾ, ಸೊ ಅದಾದ ನಂತರ ನೋಡಿ ಸೆಕೆಂಡ್ ನೆಕ್ಸ್ಟ್ ವೇಕೆನ್ಸಿ 25 ವೇಕೆನ್ಸಿ ಇದೆ ಕಂಪನಿ ಪ್ರಾಸಿಕ್ಯೂಟರ್ ಆಗಿ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ. 11 UR ಗೆ, 2 ಎಕ್ಸ್ ಸರ್ವಿಸ್ ಮ್ಯಾನು, 5 OBC, 6 ST, 6 SC, 1 ST, 1 PWD. ಓಕೆನಾ, ಸೊ ಇದರಲ್ಲಿ ಬ್ಲೈಂಡ್, ಲೋ ವಿಷನ್, ಬೋತ್ ಆರ್ಮು ಬೋತ್ ಲೆಗ್ ಇರೋರು ಎಲ್ಲಾ ರೀತಿಯ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಪೇ ಲೆವೆಲ್ 7 ಇರುತ್ತೆ, 30 years, 33 years, 35 years, 40 years. ಓಕೆನಾ, ಸೊ ಈ ರೀತಿ ಕೊಟ್ಟಿರೋದು. ಬ್ಯಾಚುಲರ್ಸ್ ಡಿಗ್ರಿ ಮಾಡಿರ್ಬೇಕು ಇನ್ ಲಾ ಅಲ್ಲಿ. ಓಕೆನಾ, ಅದಂದ್ರೆ ಇದಕ್ಕೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಸ್ನೇಹಿತರೆ, ಫ್ರೆಶರ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ, ಅದಂದ್ರೆ ನೆಕ್ಸ್ಟ್ ಅನದರ್ 2 ವೇಕೆನ್ಸೀಸ್ ಕರೆದಿದ್ದಾರೆ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಹಾರ್ಟಿಕಲ್ಚರಿಸ್ಟ್ ಇನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಲ್ಚರ್. ಓಕೆನಾ, UR ಗೆ 2. ಓಕೆನಾ, ಸೊ ಇವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇವ್ರದ್ದು ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗಿರುತ್ತೆ, ಬ್ಯಾಚುಲರ್ಸ್ ಡಿಗ್ರಿ ಆಗಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ. ಓಕೆನಾ, ಆ ರೀತಿ ಇದೆ. 5 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇದೇ ರೀತಿ 16 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಡೆಪ್ಯೂಟಿ ಆರ್ಕಿಟೆಕ್ಚರ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್, ಮಿನಿಸ್ಟರ್ ಆಫ್ ಡಿಫೆನ್ಸ್. ಓಕೆನಾ, ಸೊ ಇದು ಕೂಡ PWD 1 ವೇಕೆನ್ಸಿ ಇದೆ, SC ST 3, OBC 4, ವೀಕರ್ ಸೆಕ್ಷನ್ ಗೆ 2, UR ಗೆ 7. ಇವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಪೇ ಲೆವೆಲ್ 10 ಇರುತ್ತೆ ಸ್ನೇಹಿತರೆ. ಓಕೆನಾ, ಕ್ವಾಲಿಫಿಕೇಶನ್ ನೋಡಿದ್ರೆ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಇರುತ್ತೆ, 2 years ಎಕ್ಸ್ಪೀರಿಯನ್ಸ್ ಇನ್ ಪ್ರೊಫೆಷನಲ್. ಓಕೆನಾ, ಸೊ ಇದೇ ರೀತಿ ಎಷ್ಟು ಪ್ರತಿ ಒಂದು ವೇಕೆನ್ಸಿಗಳ ಡೀಟೇಲ್ಸ್ ಇದರಲ್ಲಿ ಇದೆ ಸ್ನೇಹಿತರೆ. ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಪ್ರತಿ ಒಂದು ಡೀಟೇಲ್ಸ್ ಈ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಅದಾದ ನಂತರ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರು ನೀವು ಡೌಟ್ಸ್ ನ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಓಕೆನಾ, ಸೊ ಇದರಲ್ಲಿ ಏನಕ್ಕೆ ಇದನ್ನ ನಾನು ಪ್ರತಿಯೊಂದು ಹೇಳ್ತಾ ಇಲ್ಲ ಅಂತ ಹೇಳೋದಾದ್ರೆ, ಇದು 462 ವೇಕೆನ್ಸಿ ಇದಾವೆ. ಓಕೆನಾ, ಸೊ 462 ವೇಕೆನ್ಸಿಯಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ. 50ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ, 50ಕ್ಕಿಂತ ಹೆಚ್ಚು ನೋಡಿ, 53 ಅಂತ ಇಲ್ಲೇ ಬಂದ್ಬಿಡ್ತು. ಸೊ ಇನ್ನು ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಇನ್ನು ಹೆಚ್ಚಿಗೆ ಇದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳೋದು ಏನು ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಒಂದು ವೆಬ್ಸೈಟ್ ನಿಮ್ಗೆ ಏನು ಹೇಳಿದೆ, ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇಲ್ಲಿ ಬಂದು ನೀವು 1 time ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. 1 time ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಸ್ವಲ್ಪ ಸ್ಲೋ ಇರುತ್ತೆ, ಸರ್ವರ್ ಡೌನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಇನ್ನು ನೀವು ಯಾರಾದ್ರೂ ಬೇರೆ ಜಾಬ್ಸ್ ಹುಡುಕ್ತಾ ಇದ್ರೆ, ಪ್ರೈವೇಟ್ ಜಾಬ್ BPCL ಅಲ್ಲಿ ಕರೆದಿದ್ದಾರೆ. ಓಕೆನಾ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. SSC CGL ಕರೆದಿದ್ದಾರೆ. 14,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಓಕೆನಾ, ಅದಂದ್ರೆ LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಕರೆದಿದ್ದಾರೆ, ಮತ್ತೆ HPCL ಅಲ್ಲಿ ಕರೆದಿದ್ದಾರೆ, BL ಅಲ್ಲಿ ಕರೆದಿದ್ದಾರೆ, ಮತ್ತೆ ನಮ್ಮ ಕರ್ನಾಟಕ ಸಂಜೀವಿನಿ ಅಂತ ಹೇಳ್ಬಿಟ್ಟು ಪಶು ಇಲಾಖೆಯಲ್ಲಿ ಕರೆದಿರುವಂತದ್ದು, ಅದಂತರ
ನೀವು ಇನ್ನು ಏನಾದ್ರೂ ಬೇಕು ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ಜಾಬ್ ನಿಮಗೆ ಗೊತ್ತಿದ್ರೆ ಅದನ್ನ ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಸರ್ಚ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಂದ್ರೆ PUC ಜಾಬ್, ಡಿಗ್ರಿ ಜಾಬ್ಸ್, 10th ಜಾಬ್ಸ್, ITI ಜಾಬ್ಸ್, ಈ ರೀತಿ ಎಷ್ಟೊಂದು ಜಾಬ್ಸ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದೀವಿ ಸ್ನೇಹಿತರೆ. ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನಷ್ಟು ಮಾಹಿತಿಗೋಸ್ಕರ ಕಾಯ್ತಾ ಇರಿ. ನಾವು ದಿನನಿತ್ಯ ನಿಮಗೆ ಹೊಸದಾಗಿ ಬರುವಂತಹ ಪೋಸ್ಟ್ ಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ. ಧನ್ಯವಾದಗಳು.